ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಮತ್ತೊಮ್ಮೆ ನಾನು ಡಿಯೋಡ್ ಆ್ಯಪಿಂದ ತರಿಸಿರುವಂಥ ಕೆಲವೊಂದು ಗ್ಯಾಜೆಟ್ ಅನ್ನಬೇಕು, ಆಟ ಸಾಮಾನು ಅನ್ನಬೇಕು, ದೇವರಾಣೆ ಗೊತ್ತಿಲ್ಲ. ಸುಮಾರು 3,000 ರೂಪಾಯಿ ಕೊಟ್ಟು ನಾನು ಇಷ್ಟು ಗ್ಯಾಜೆಟನ್ನು ಇಷ್ಟು ಆಟ ಸಾಮಾನನ್ನ ತರಿಸಿದ್ದೀನಿ ಆಯಿತಾ. ಲಾಸ್ಟ್ ಟೈಮ್ ನಾನು ಮಾಡಿದ್ದು ಕೆಲವೊಂದು ಆಟ ಸಾಮಾನುಗಳು ನಿಮಗೆ ತುಂಬ ಇಷ್ಟ ಆಗಿತ್ತು, ಅದಕ್ಕೋಸ್ಕರ ಈ ಸಲ ಫುಲ್ ಆಟ ಸಾಮಾನು ತರಿಸಿದ್ದೀನಿ ಆಯಿತಾ. ನೋಡೋಣ ಹೆಂಗಿರುತ್ತೆ ಅಂತ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಸೊ ಬನ್ನಿ ಡೈರೆಕ್ಟಾಗಿ ಇದನ್ನು ಅನ್ಬಾಕ್ಸ್ ಮಾಡೋಣ. ಸೊ ಪ್ಯಾಕೇಜಿಂಗ್ ಆ್ಯಕ್ಚುಲಿ ಚೆನ್ನಾಗಿತ್ತು ಆಯಿತಾ. ನಾನು ಸ್ಟಾರ್ಟಿಂಗು ಫಸ್ಟು ಡಿಯೋಡ್ ಆ್ಯಪ್ ಬಗ್ಗೆ ವಿಡಿಯೋ ಮಾಡಿದಾಗ ನಾನು ಯಾವ ವೆಬ್ಸೈಟಿಂದ ಆರ್ಡ್ರ್ ಮಾಡಿದ್ದೆ ಅಂತ ಯಾವತ್ತೂ ಹೇಳಿರಲಿಲ್ಲ ಆಯಿತಾ. ಆ ಟೈಮಲ್ಲಿ ಆ ಡಿಯೋಡ್ ಆ್ಯಪ್ ಟ್ರಸ್ಟೆಡ್ ವೆಬ್ಸೈಟ್ ಅಲ್ವಾ ಅಂತ ನನಗೂ ಗೊತ್ತಿರಲಿಲ್ಲ. ಈಗ ಒಂದು ಲೆವೆಲಿಗೆ ಟ್ರಸ್ಟೆಡ್ ಆಗಿದೆ, ತುಂಬ ಜನ ಆರ್ಡ್ರ್ ಮಾಡ್ತಾಯಿದ್ದಾರೆ, ಎಲ್ರಿಗೂ ಕೂಡ ಪ್ರಾಪರಾಗಿ ಅವರು ಡೆಲಿವರನ್ನು ಮಾಡ್ತಾಯಿದ್ದಾರೆ. ರಿಟರ್ನ್ ಪಾಲಿಸಿ ನಾನು ಹೇಳ್ತಾ ಇದ್ದೀನಿ, ಅವ್ರು ರಿಟರ್ನ್ ಎಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಇನ್ ಕೇಸ್ ನನ್ನ ಪ್ರಾಬ್ಲಮ್ ಆಯಿತು ರಿಟರ್ನ್ ಮಾಡೋದು ಕಷ್ಟ ನಂಗೆ ಅನ್ನಿಸ್ದಂಗೆ, ಹೊಸ ಕಂಪ್ನಿ ಅಲ್ವಾ. ಸೊ ಆ ಒಂದು ರಿಸ್ಕನ್ನು ನಾವು ತಲೆಯಿಟ್ಕೊಂಡು ಪರ್ಚೇಸ್ ಮಾಡಬೇಕಷ್ಟೇ. ನಾನು ನಿಮಗೆ ಈಗಲೂ ಸಜೆಸ್ಟ್ ಮಾಡಲ್ಲ ತಗೊಳ್ಳಿ ಈ ಒಂದು ವೆಬ್ಸೈಟಿಂದ ಅಂತ. ಒಟ್ಟಿಗೆ ರೇಟ್ ಅಂತೂ ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲದಕ್ಕೂ ನಾವು ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಕಡಿಮೆನೇ ಇರುತ್ತೆ. ಸೊ ನೋಡ್ರಪ್ಪ, ಇಷ್ಟು ಆಟ ಸಾಮಾನುಗಳಿದ್ದಾವೆ. ಮೈ ಗಾಡ್, ನಾಮಕಾವಸ್ಥೆ ಬಬಲ್ ರ್ಯಾಪ್ ಮಾಡೋರು ಹಂಗೆ ಸುತ್ತವ್ರೆ ಒಂದು ರೌಂಡು. ಸೊ ನೋಡ್ತಾ ಇದ್ದೀರಾ, ಇಷ್ಟು ಆಟ ಸಾಮಾನುಗಳು, ಇಷ್ಟಕ್ಕೆ ನಾನು ಪೇ ಮಾಡಿದ್ದು 3,000 ರೂಪಾಯಿ. ಸೊ ಒಂದೊಂದಾಗಿ ನಾನು ನಿಮಗೆ ತೋರಿಸ್ಕೊಂಬರ್ತೀನಿ, ಒಂದೊಂದಾಗಿ ಟೆಸ್ಟ್ ಮಾಡೋಣ. ಸೊ ಬನ್ನಿ ಡೈರೆಕ್ಟಾಗಿ ಶುರು ಮಾಡೋಣ. ಸೊ ಮೊದಲನೇದಾಗಿ ಒಂದು ಯೋಯೋ ಇಂದನೇ ಶುರು ಮಾಡೋಣ. ನಾನು ಅಂದ್ಕೊಂಡೆ ಆ ಪೇಜ್ ನೋಡಿ ಯೋಯೋ ಅಂದರೆ ಎಷ್ಟು ಉದ್ದ ಇರುತ್ತೆ ಅಂತ, ಬಟ್ ನಾನಿದಕ್ಕೆ ಪೇ ಮಾಡಿದ್ದು ಕೇವಲ 4 ರೂಪಾಯಿ. ಸೊ 4 ರೂಪಾಯಿ ಕೊಟ್ಬಿಟ್ಟು ಇನ್ನು ಹೆಂಗಿರುತ್ತೆ ನೋಡ್ತಾ ಇದ್ದೀರಾ. ಸೊ ಯೋಯೋ ಇಷ್ಟು ದೊಡ್ಡದಾಗಿರ್ಬೇಕು, ನಂಗೆ ಅನ್ನಿಸ್ತಂಗೆ ವರ್ಕ್ ಆಗುತ್ತೆ ಅಂತ ಅನ್ಸಲ್ಲ. ಮೋಸ್ಟ್ಲಿ ದಾರ ನಾವೇ ಕಟ್ಕೋಬೇಕಾ ಅಂತ, ಬಟ್ ನಾಟ್ ವರ್ತ್ ಇಟ್ ಆಯಿತಾ. ಇದು ಸರಿಯಾಗಿ ಇದಾಗಲ್ಲ. ಅಯ್ಯೋ ಅಂದರೆ ಈ ಥರ ಇರಲ್ಲ ಅದು, ಹಿಂಗಂದರೆ ಫುಲ್ ಹಿಂಗೆ ಆಡಿಸ್ಬೋದು. ಒಂದು ಸಣ್ಣ ವೀಡಿಯೋ ತೋರಿಸ್ತೀನಿ ನೋಡಿ ಈ ಕಡೆಗೆ, ಬಟ್ ಇದು ಕ್ವಾಲಿಟಿ ಚೆನ್ನಾಗಿಲ್ಲ. 4 ರೂಪಾಯಿಗೆ ನಂಗಿರುತ್ತೆ ಹೇಳಿ, ಬಿಟ್ಟಾಕಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೈಡರ್ ಮ್ಯಾನಿಂದು ವೆಬ್ಬು. ನಾನು ಇದಕ್ಕೆ ಪೇ ಮಾಡಿದ್ದು 135 ರೂಪಾಯಿ. ಸೊ ಈ 135 ರೂಪಾಯಿಗೆ ಅದು ಹೆಂಗಿದೆ ನೋಡೋಣ. ನನಗೆ ಫೋಟೋದಲ್ಲೆಲ್ಲ ಚೆನ್ನಾಗಿ ಕಾಣಿಸ್ತು, ಇಲ್ಲಿ ಕಿತ್ತೋಗಿರೋ ಥರ ಇದೆ ಕ್ವಾಲಿಟಿ. ಸ್ಪೈಡರ್ ಮ್ಯಾನಿಂದು ಗ್ಲೌಸ್ ಬೇರೆ ಕೊಟ್ಟಿದ್ದಾರೆ, ಇಲ್ಲಿ ಕನೆಕ್ಟ್ ಆಗುತ್ತೆ. ಈಗ ನಾನು ಏನಾದ್ರು ಪ್ರೆಸ್ ಮಾಡಬೇಕಾ ಇಲ್ಲಿ? ಓ ಇದು ಬಟನ್ನು. ಓಹೋ, ಕೈಗೆ ಹಾಕ್ಕೊಂಡ್ಬಿಡೋಣ. ನನ್ನ ಕೈಗೆ ಆಗೋದು, ಮಕ್ಳ ಕೈಗೆ ಆಗೋ ಥರ ಇದೆ, ನನ್ನ ಕೈಗೆ ಆಗಲ್ಲ ಬಿಡಿ ಪಕ್ಕ. ಇದನ್ನು ಹಿಂಗೆ ಹಾಕ್ಕೊಂಡ್ಬಿಟ್ಟು ಇಲ್ಲಿ ನೋಡಿ, ಈಗ ಶೂಟ್ ಮಾಡ್ತೀನಿ. ಅಯ್ಯೋ ಹೆಂಗೆ ಇದು, ಹಿಂಗ 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 ಹೆಂಗೆ ಗುರು ಇದು? ಗುರು ಓಕೆ, ಇದು ನಿಂಗೆ ಅನ್ಬೇಕು ಈಗ. ಸಾಕತ್ತಾಗಿದೆ ಗುರು. ಎಷ್ಟು ಕೊಟ್ಟಿದ್ದಲ್ಲ, 135 ರೂಪಾಯಿ. ನಾಟ್ ಬ್ಯಾಡ್ ಅಂತೀನಿ. ಮಕ್ಳಿಗೆ ಕೊಟ್ಬಿಟ್ರು ಅಂತ ಅಯ್ಯೋ 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 ಖುಷಿಯಾಗಿ ಹೋಗ್ತಾರೆ. ಗೋಡೆ ಹೊಡಿಯೋಣ ಈಗ ಹಿಂದಕ್ಕೆ, ಗೋಡೆಗೆ ಅಂಟ್ಕೊಳ್ಳುತ್ತಾ ಇದು. ಆ್ಯಕ್ಚುಲಿ ಅಂಟ್ಕೋಬೇಕು, ಇಲ್ಲಿ ಕೊಡೋದು ನೋಡೋಣ ಟೇಬಲ್ಗೆ. ಏನೂ ಇಲ್ಲ, ಬಟ್ ಸ್ಟಿಲ್ ಕೆಲಸವನ್ನಂತೂ ಮಾಡ್ತಾಯಿದೆ. ಸೊ ಇದು ಹೆಂಗಪ್ಪ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ದಾರ ಕೊಟ್ಟಿದ್ದಾರಲ್ವಾ. ಸೊ ಒಂದು ಕೊಡಿಲ್ಲ ಅದನ್ನ, ಹಿಂದಕ್ಕೆ ಮುಂದಕ್ಕೆ ಇಲ್ಲಿಗೆ ಒಂದು ದಾರ ಕಟ್ಟಬೇಕು ಒಟ್ಟಿಗೆ. ಹಿಂದಕ್ಕೆ ಇದನ್ನು ಹಾಕ್ತೀವಲ್ಲ, ದಾರ ಹೆಂಗೆ ಕಟ್ತೀಯ? ಏನೋ ಇದೆಯಪ್ಪ ಒಟ್ಟಿಗೆ ವೆಬ್ ಥರ ದಾರ ಕಟ್ಬಿಟ್ಟು ಇದರೊಳಗೆ ಕಳಿಸಿ, ಆಮೇಲೆ ಈಗ ನೋಡಿ ಕ್ಯಾಮ್ರಾ ಕರೆಕ್ಟಾಗಿ ಹೊಡಿತೀನಿ. ಏನು ಮಾಡಿ ಸಖತ್ತಾಗಿದೆ ಕೆಳಕ್ಕೆ. ನೋಡ್ತೀನಿ, ಇನ್ನೊಂದು ಟ್ರೈ ಮಾಡ್ತೀನಿ. ಬೆಂಕಿ ಗುರು. ಸೊ ಚೆನ್ನಾಗಿದೆ, ಮಕ್ಳಿಗಂತೂ ಖುಷಿ ಆಗುತ್ತೆ ಕೊಟ್ಟರೆ. ನೋಡಿ, ಮಕ್ಳಿಗೆ ಆರ್ಡ್ರ್ ಮಾಡೋರು ಮಾಡ್ಬೋದು. ಸ್ಪೈಡರ್ ಮ್ಯಾನ್ ಥರ ಇನ್ನೊಬ್ಬ ಪಕ್ಕದ ಮನೆ ಮಕ್ಕಳ ಜೊತೆ ಶೋ ಆಫ್ ಮಾಡ್ಕೊಂಡು ಆಟ ಆಡ್ತಾರೆ. 113 ರೂಪಾಯಿ, ನಾಟ್ ಬ್ಯಾಡ್. ಸೊ ನೆಕ್ಸ್ಟು ನಾನು ಇದನ್ನು ತರಿಸ್ಬೇಕಾದ್ರೆ ನನ್ನ ಮೈಂಡಲ್ಲಿ ಬೇರೆ ಏನೋ ಇತ್ತು ಆಯಿತಾ. ನಾವು ಜಾತ್ರೆಯಲ್ಲಿ ಒಂದು ಸಣ್ಣ ಸ್ಲೇಟ್ ಥರ ಬರ್ತಿತ್ತು ನೋಡಿ, ಬರೆದುಬಿಟ್ಟು ಹಿಂಗೆ ಗಳಿಸಿದ್ರೆ ಹೋಗ್ತಿತ್ತಲ್ಲ,
ಈ ಪಿಂಕ್ ಕಲರ್ದು ಒಂದು ಆಟ ಸಾಮಾನು ಬರ್ತಿತ್ತು, ಅದ್ರ ಮೇಲೆ ಅದು ಸಣ್ಣ ಇದೇ ಥರ ಪೆನ್ ಕೊಟ್ಟಿರೋ ಪಕ್ಕದಲ್ಲಿ ಬರೆದ್ಬಿಟ್ಟು ಹಿಂಗೆ ಅಂದರೆ ಫುಲ್ ಹೋಗ್ಬಿಡೋದಲ್ಲ. ಸೊ ಅದು ಅಂತ ಅಂದ್ಕೊಂಡು ತರಿಸ್ದೆ. ಬಟ್ ಇದ್ರ ಸೈಜ್ ತುಂಬ ದೊಡ್ಡದಿದೆ ಅದಕ್ಕಿಂತ. ನಾನು ಇದಕ್ಕೆ ಪೇ ಮಾಡಿದ್ದು 94 ರೂಪಾಯಿ. ಗೊತ್ತಿಲ್ಲ ಹೆಂಗಿದೆ. ಆ್ಯಕ್ಚುಲಿ ಮ್ಯಾಗ್ನೆಟ್ ಇದು ಅಂಟ್ಕೋತಾ ಇದೆ ನೋಡಿ. ಇಲ್ಲಿ ಟ್ರಯಾಂಗಲ್ ಇದೆ, ಹಾರ್ಟ್ ಇದೆ. ಬರೀಲೂಬೋದಾ ಅಂತ ನಂಗೆ ಅನ್ನಿಸ್ದಂಗೆ, ಗೊತ್ತಿಲ್ಲ. ಬರಿಬೋದು. ಇದೇನು ಮ್ಯಾಗ್ನೆಟ್ಟಾ ಅಂತ ಇದು. ಇಲ್ಲಿ ನೋಡಿ, ಸೇಮ್ ಅದೇ ಥರನೇ ಹೋಗುತ್ತೆ ಇದುವೇ. ಬಟ್ ಇದು ಇಲ್ಲಿ ನೋಡಿ, ಇದು ಮೋಸ್ಟ್ಲಿ ಇದು ಮ್ಯಾಗ್ನೆಟ್ ಅನ್ಕೋತೀನಿ. ಹಾಂ ಹೌದು, ಇದು ಮ್ಯಾಗ್ನೆಟ್ ಇದುವೇ. ಸೊ ಏನಾಗ್ತಿದೆ ಅಂತ ಅಂದರೆ, ನಾನು ಇಲ್ಲಿ ಬರೆದಾಗ ಇದರೊಳಗೆ ಇರುವಂಥ ಕೆಲವೊಂದು ಮೋಸ್ಟ್ಲಿ ಕಣಗಳು, ಕಬ್ಬಿಣದ ಕಣಗಳ ಏನೋ ಗೊತ್ತಿಲ್ಲ ಇದು, ಅವೆಲ್ಲ ಮೇಲಕ್ಕೆ ಬರ್ತಾ ಇದ್ದಾವೆ. ಅದು ಬರೆಯೋ ರೀತಿ ಮಾಡ್ತಾಯಿದೆ ನೋಡಿ. ಮತ್ತೆ ನಾನು ಸೇಮ್ ಅದೇ ರೀತಿ ಅಳಿಸಿದ್ರೆ ಹೋಗ್ಬಿಡುತ್ತೆ. ಸಗದಾಗಿದೆ. ಮಕ್ಳಿಗೆ ಇಷ್ಟ ಆಗ್ಬೋದೇನೋ ನಂಗೆ ಅನ್ನಿಸ್ತಂಗೆ. ಇದಕ್ಕಿಂತ ಡಿಜಿಟಲ್ದೊಂದು ಬರುತ್ತೆ. ಡಿಜಿಟಲ್ ಅದು ಸ್ವಲ್ಪ ಕಾಸ್ಟ್ ಜಾಸ್ತಿ, ಒಂದು 150, ಅದು ಅಷ್ಟೇ ಬಿಡೋದು, 150-200 ರೂಪಾಯಿ ಆಗುತ್ತೆ. ಅದು ನಂಗೆ ಅನ್ನಿಸ್ತಂಗೆ ಚೆನ್ನಾಗಿರುತ್ತೆ. ಅದು ಸಿಮ್ಲರು, ಬಟ್ ಇದೊಂಥರ ವಿಚಿತ್ರವಾಗಿದೆ. ಒಟ್ಟಿಗೆ ಮ್ಯಾಗ್ನೆಟ್ಟು ಅದು ಇದು ಮಕ್ಳಿಗೆ, ಸಣ್ಣ ಮಕ್ಳಿಗೆ ಆಟ ಆಡೋಕ್ಕೆ ಓಕೆ ಅನಿಸುತ್ತೆ. ನಾವು ಜಾತ್ರೆಯಲ್ಲಿ ತಗೋತಾ ಇದ್ವಿ ಇದೇ ಥರ, ಬಟ್ ಈ ಮ್ಯಾಗ್ನೆಟಿಕ್ ಟೆಕ್ನಾಲಜಿ ಅಲ್ಲ ಅದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಏರ್ ಫೈಟರ್ ಅಂತೆ, ರೆಡಿ ಟು ಅಟ್ಯಾಕ್. ನಾನೀಗ 3+ ಏಜ್ 3 ವರ್ಷಕ್ಕಿಂತ ಹೆಚ್ಚಿನವರು ಇದನ್ನು ಆಡಬೇಕು ಅಂತ. 5 ಏರೋಪ್ಲೇನ್ ಇನ್ಕ್ಲೂಡ್ ಅಂತ ಇದೆ. ಸೊ ಇದಕ್ಕೆ ನಾನು ಆ್ಯಕ್ಚುಲಿ ಪೇ ಮಾಡಿದ್ದು 207 ರೂಪಾಯಿ. ನಾಟ್ ಬ್ಯಾಡ್ ಗುರು, 207 ರೂಪಾಯಿ. ಸೊ ಇದರ ಒಳಗಡೆ ನಮಗೆ ಈ ಥರ ಪ್ಲೇನ್ಗಳು ಸಿಗ್ತಾಯಿದೆ. ಸಖತ್ ಗುರು. ಹಾಂ, ನಿಮ್ಮ ಮನೇಲಿ ಮಕ್ಕಳಿದ್ರೆ, ನಿಮ್ಮ ದೊಡ್ಡಮ್ಮನ ಮಕ್ಕಳು, ಚಿಕ್ಕಮ್ಮನ ಮಕ್ಕಳು, ಅಕ್ಕನ ಮಕ್ಕಳು, ಅಣ್ಣನ ಮಕ್ಕಳು ಯಾರ್ಯಾರ ಇದನ್ನು ಕೊಡಿಸ್ಬಿಟ್ರೆ ಜೀವನ ಪೂರ್ತಿ ನೆನ್ಪಿಟ್ಕೋತಾರೆ ನಿಮ್ಮನ್ನ 100%. ಸೊ ಇದು ಹೆಂಗೆ? ಲೋಡ್ ಮಾಡೋದೆಲ್ಲ ಇದೆ ಗುರು ಇದರಲ್ಲಿ. ನೆಕ್ಸ್ಟು ಇದನ್ನು ಇದರೊಳಗೆ ಹಾಕದ. ಈಗ ನೋಡಿ ಕೊಡ್ತೀನಿ ಆ ಕಡೆಗೆ. ನೋಡಿ ಹೆಂಗೆ ಹೋಗುತ್ತೆ, ಆ ಕಡೆನ ತೋರಿಸೋ. ಹಾರ್ಕೊಂಡು ಹೋಯ್ತು, ಪರವಾಗಿಲ್ಲ, ನಾಟ್ ಬ್ಯಾಡ್. ಬಟ್ ಸ್ಟಿಲ್ ಇನ್ನೊಂದು ಸಲ ಲೋಡ್ ಮಾಡ್ತೀನಿ. ಲೋಡ್ ಆಯ್ತು. ಇದು ಇಲ್ಲಿಗೆ ಹಾಕ್ಬೇಕು, ಹಿಂಗೆ ಇಲ್ಲಿಗೆ ಹಾಕ್ಬೇಕಾ? ಹಾಂ, ಹೋಗಲೇ ಇಲ್ಲ ಮುಂದಕ್ಕೆ ಅದು. ಓಕೆ, ಲೋಡಿಂಗ್ ಸಖತ್ತಾಗಿದೆ. ಲೋಡಿಂಗ್ ಮೆಕ್ಯಾನಿಸಮ್ ಸಖತ್ತಾಗಿದೆ. ಇಲ್ಲಿ ಹೋಗೋಕ್ಕೆ ಒಂದು ಜಾಗ ಇದೆ, ಇಲ್ಲಿ ನೋಡು, ಹಿಂಗೆ ಹೋಗೋಕ್ಕೆ ಮೋಸ್ಟ್ಲಿ ಸಖತ್ ಗುರು. ಬಟ್ ಸರಿಯಾಗಿ ಆರ್ತಿಲ್ಲ ಅದು. ಅಂದರೆ ಏರೋಪ್ಲೇನ್ ಆರ್ದಂಗೆ ಫುಲ್ಲು ನಾವು ಏರೋಪ್ಲೇನ್ ಇದನ್ನು ಮಾಡ್ಬಿಟ್ಟು ಆರಿಸ್ತೀವಿ ಗೊತ್ತಾ, ಆ ಥರ ಆರ್ತಿಲ್ಲ ಇದು. ಬಟ್ ಕೆಲಸ ಮಾಡ್ತಾ ಇದೆ. ಕತೆ. ಓಕೆ, ನಾಟ್ ಬ್ಯಾಡ್. 200 ರೂಪಾಯಿ ರೇಂಜು ಸುಮಾರಾಗಿದೆ ಅಂತೀನಿ, ಆಯಿತಾ. ಮಕ್ಳಿಗೆ ಖುಷಿ ಆಗುತ್ತೆ. ಒಟ್ಟಿಗೆ ಹೆಂಗೆ ಇದ್ರು, ಈ ಥರ ಕಿತ್ತೋಗಿರೋ ಥರ ಇದ್ರೂ ಮಕ್ಳಿಗೆ ಖುಷಿ ಆಗುತ್ತೆ. ಏರೋಪ್ಲೇನ್ ಅಂತ. ಸೊ ನೋಡಿ, ಕೊಡ್ಸೋರು ಕೊಡಿಸ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಬೇಜಾನ್ ಗನ್ಗಳಿದೆ, ಬೇಜಾನ್ ರಿಮೋಟ್ ಕಂಟ್ರೋಲ್ ಕಾರ್ಗಳಿದೆ. ಯಾವುದೊಂದು ತೆಗಿಲಿ ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಇನ್ನೊಂದು ಗನ್ ಇದೆ, ಇದನ್ನು ತೆಗೆದುಬಿಡೋಣ. ಸೊ ಇದ್ರೊಳಗಡೆ ನಮಗೆ ಆ್ಯಕ್ಚುಯಲ್ ಬುಲೆಟ್ಗಳು ಸಿಗ್ತಾಯಿದೆ. ಐ ಹೋಪ್ ಇದು ಬ್ಯಾಟ್ರಿ ಪವರ್ಡ್ ಏನೋ ಗೊತ್ತಿಲ್ಲ, ನೋಡೋಂಥದ್ದು. ಇದು ಕೂಡ ಮೆಕ್ಯಾನಿಸಮ್ ಥರನೇ ಇದೆ. ಬುಲೆಟ್ಗಳು ನೋಡಿ ಇಲ್ಲಿ ಹೆಂಗಿದೆ ಇದರಲ್ಲಿ. ಮೋಸ್ಟ್ಲಿ ನಾವು ಇದರೊಳಗಡೆ ಬುಲೆಟ್ ಹಾಕ್ಬೇಕಾ ಅಂತ ನೋಡೋಂಥದ್ರಿ. ಲೋಡ್ ಮಾಡೋಣ. ಇದು ಆ್ಯಕ್ಚುಲಿ ಇದು ರಬ್ಬರು. ಇಲ್ಲಿ ನೋಡಿ, ಇಲ್ಲಿ ಏನೂ ಆಗಲ್ಲ. ಮಕ್ಳಿಗೆ ಹೊಡೆದ್ರೂ ಬಿದ್ದರೂ ಏನೂ ಆಗಲ್ಲ. ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಈ ಥರ ಇಲ್ಲಿಲ್ಲ ಅನ್ಸುತ್ತೆ, ಇಷ್ಟೇ ಅನ್ಕೋತೀನಿ. ಸೊ ಇದಕ್ಕೆ ನಾನು ಪೇ ಮಾಡಿರೋದು 285 ರೂಪಾಯಿ.
ಎಲ್ಲೋ ಒಂದು ಕಡೆ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತಾರೆ. ಮೇಡ್ ಇನ್ ಇಂಡಿಯಾ ಅಂತ ಬೇರೆ ಹಾಕಿದ್ದಾರೆ ಗುರು. ಯೂಶ್ವಲಿ ಈ ಟಾಯ್ಸ್ಗಳೆಲ್ಲ ಚೈನಾದಿಂದ ಇಂಪೋರ್ಟ್ ಆಗುತ್ತೆ, ಬಟ್ ನಾಟ್ ಬ್ಯಾಡ್. ಇದೆಲ್ಲ 3 ಒಟ್ಟಿಗೆ ಹೋಗುತ್ತಾ, ಒಂದೊಂದಾಗಿ ಹೋಗುತ್ತಾ? 3 ಒಟ್ಟಿಗೆ ಹೋಗ್ಬೋದಾ ಅಂತ ಮೋಸ್ಟ್ಲಿ. ಎಂದು ಕೇಳ್ತಾ ಇಲ್ಲ ನಾನು. ವಾಟ್, ಇಲ್ಲಿಗೆ ಹಾಕ್ಬೇಕಾ ನಾನು ಅಂದ್ರೆ? ಹಾಂ, ಏನು ಗುರು ಇಷ್ಟು ಫಾಸ್ಟ್ ಹೋಗುತ್ತೆ? ಕೊಟ್ಟಿದ್ದೆ ಮಕ್ಕಕ್ಕೆ ಸರಿಯಾಗಿ. ಈಗ ನೋಡಿ ಮಾಡ್ತೀನಿ ಕರೆಕ್ಟಾಗಿ ಮಗಕ್ಕೇನೆ. ಅಯ್ಯೋ ಹೋಗಲಿಲ್ಲ. ಅಪ್ಪ ಬೆಂಕಿ ಹೆವಿ ಪವರ್ಫುಲ್ ಇದೆ ಮಾತ್ರ ಇದು. ಈಗ ಹೋಗುತ್ತೆ ನೋಡು. ಏನಾಯ್ತಾ? ಜ್ವರ ಏಟಾಯ್ತಾ? ಅಂಟ್ಕೊಂತ ಮುಖಕ್ಕೆ? ಆಣೆಗೆ ಅಂಟಿಸ್ತೀನಿ ತಡಿ ನೆಕ್ಸ್ಟು. ಸಕ್ಕತ್ ಪವರ್ಫುಲ್ ಇದೆ ಗುರು. ನಾನು ತಡಿ ಗೋಡೆಗೆ ಅಂಟಿಸಕ್ಕೆ ಟ್ರೈ ಮಾಡ್ತೀನಿ ಈಗ. ಹೆವಿ ಪವರ್ಫುಲ್ ಇದೆ ಮಾತ್ರ ಇದು. ಫೋರ್ಸು ಹೆವಿ ಪವರ್ಫುಲ್ ಫೋರ್ಸು. ಗೋಡೆ ಕಿತ್ಕೊಂಡ್ಬಿಡುತ್ತೆ ಮೋಸ್ಟ್ಲಿ. ಕ್ಯಾಮ್ರಾಗಳಿಲ್ಲ, ಡಿಸ್ಪ್ಲೇ ಹೊಡೆದೋಗಿ ಕ್ಯಾಮ್ರಾ ಹೊಡಿಲ್ಲ. ಹೆವಿ ಪವರ್ಫುಲ್ ಇದೆ ಮಾತ್ರ ನೋಡು. ಅಂಟ್ಕೊಂತು. ಮೈ ಗಾಡ್, ಬೆಂಕಿ ಗುರು. ಇದು ಮಾತ್ರ ಮಜಾ ಬಂತು. ಸಖತ್ ಪವರ್ ಇದೆ ಮಾತ್ರ. ಪಕ್ಕ ಮಕ್ಳಿಗೆ ಕೊಟ್ಬಿಟ್ರೆ ಇದನ್ನು ಕಣ್ಣಿಗೆ ಹೊಡ್ಕೊಂಬಿಟ್ಟು ಕಣ್ಣು ತಗೋತಾರೆ 100%. ಹಾಂ, ಪಕ್ಕ ಮಕ್ಳಿಗೆ ಇದನ್ನು ಕೊಡಿಸ್ಬಿಟ್ರೆ ಏನಂತೀಯ? ಹಾಂ, ಹೆವಿ ಡೇಂಜರಸ್ ಅನ್ನಿಸ್ತದೆ ನನಗಂತೂ. ಹಾಂ ಅಲ್ವಾ? ಹಾಂ, ಹೆವಿ ಡೇಂಜರಸ್ ಅನಿಸುತ್ತೆ. ಏನಕ್ಕೇನು ಸಖತ್ ಪವರ್ ಇದೆ. ಇಷ್ಟು ಇದೆಲ್ಲ ಅಷ್ಟೊಂದು ಪವರ್ ಇರಲಿಲ್ಲ ನಾನು ಮುಂಚೆ ಇದು ಮಾಡಿದ್ದೆಲ್ಲ, ಆ ಸ್ಪೈಡರ್ ಮ್ಯಾನ್ದೆಲ್ಲ. ಬಟ್ ಇದು ಹೆವಿ ಪವರ್ ಇದೆ. ಮತ್ತು ಏಮ್ ಕೂಡ ಹಂಗೆ ಆಯ್ತಾ, ತುಂಬ ಪವರ್ ಜಾಸ್ತಿ ಇರೋದ್ರಿಂದ. ಏನು ಪವರ್ಫುಲ್ ಇದೆ ಗುರು ಇದು. ಯಪ್ಪ, ಸಖತ್ ಫಾಸ್ಟಾಗಿ ಹೋಗುತ್ತೆ. ನಾನು ಏನೋ ಮೇಲೆ ಕೊಡೋದು ಬಿಟ್ರೆ ಕಿತ್ಕೊಂಡ್ಬಿಡುತ್ತೆ ಅದು. ಎಷ್ಟು ಫಾಸ್ಟ್ ಹೋಗುತ್ತೆ ಅಂದರೆ ನೋಡಿ, ಇಲ್ಲಿ ನೋಡಿ, ಹಂಗೆ ನಿಮಗೆ ಕೈಗೆ ಹೊಡೆದ್ಬಿಟ್ಟು ತೋರಿಸ್ತೀನಿ. ಸಖತ್ ಫಾಸ್ಟ್ ಇದೆ ಮಾತ್ರ. ಆಗುತ್ತೆ ಒಂದು ಲೆವೆಲ್ಗೆ. ಬಟ್ ಸ್ಟಿಲ್ ಮಕ್ಕಳ ಕೈಲಿ, ತುಂಬ ಸಣ್ಣ ಮಕ್ಕಳ ಕೈಲಿ ಸೇಫ್ ಅಲ್ಲ. ನಾನು ಕನ್ನಡಕ ಹಾಕ್ಕೊಂಡಿದ್ದೀನಿ, ಕಣ್ಣಿಗೆ ಬಿದ್ದರೆ ಏನೂ ಆಗಲ್ಲ. ಬಟ್ ಮಿಸ್ಸಾಗಿ ಮಕ್ಕಳು ಆಕ್ಸಿಡೆಂಟ್ಲಿ ಕಣ್ಣಿಗೆ ಏನಾದ್ರು ಹೊಡೆದು ಬಿಟ್ರೆ ಯಾರಿಗಾರ ಡೇಂಜರಸ್ ಇದು. ಸಖತ್ ಫೋರ್ಸ್ ಜಾಸ್ತಿ ಇದೆ ಇದು. ಸೊ ನಂಗೆ ಅನ್ನಿಸ್ತಂಗೆ ತುಂಬ ಸಣ್ಣ ಮಕ್ಕಳಿಗಲ್ಲ, 8+ ಅಂತ ಹಾಕಿದ್ದಾರೆ ಇವರು, ಏಜ್ 8+ ಅಂತ. ಸೊ ನೋಡಿ, ಕೇರ್ಫುಲ್ಲಾಗಿ ನೀವು ಮಕ್ಕಳನ್ನ ಮಾನಿಟ್ರ್ ಮಾಡಿಕೊಂಡು ಈ ಆಟ ಸಾಮಾನ ಕೊಡಿಸ್ತೀರಾ ಅಂದರೆ ಕೊಡಿಸ್ಬೋದು. ಕತೆ. ಸೊ ನೆಕ್ಸ್ಟು ಆಟ ಸಾಮಾನಿಗೆ ಹೋಗೋಣ. ಇದೇನೋ ಕಾರ್ಡ್, ಎರ್ಲಿ ಎಜುಕೇಷನ್, ಡಿ ವೈಸ್. ಯಪ್ಪ, ಏನು ಗುರು ಇದು? ಹಾಂ, ಏನಾದ್ರು ಅರ್ಥ ಇದೆ ಇದು ತೋರಿಸ್ತೀನಿ ನೋಡಿ. ನಾನು ಅರ್ಥ ಆದರೆ ಏನಂತ ಹೇಳಿ, ನನಗೇನು ಅರ್ಥ ಆಗಲಿಲ್ಲ ವರ್ಡ್ಸ್ ಅದರಲ್ಲಿರೋದು. ಸೊ ಇದರ ಒಳಗಡೆ ನಮಗೆ ಏನೋ ಒಂದಿದೆ, ಏನಂತ ಗೊತ್ತಿಲ್ಲ. ಇಲ್ಲೇನೋ ಒಂದು ಕಾರ್ಡ್ ಹಾಕ್ಬೇಕು ಮೋಸ್ಟ್ಲಿ. ಇಲ್ಲಿ ಕೆಲವೊಂದು ಕಾರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ ಇವರು. ಸೊ ಇದನ್ನು ಚಾರ್ಜ್ ಕೂಡ ಮಾಡ್ಬೋದು. ಮೈಕ್ರೋ USB ಪೋರ್ಟ್ ಇದೆ. ಇಲ್ಲಿ ಆನ್ ಮಾಡೋಕ್ಕೆ ಬಟನ್ ಇದೆ. ಓ, ಕಾರ್ಡ್ ಇನ್ಸರ್ಟ್ ಮಾಡಿ ಅಂತ ಕೇಳ್ತಾ ಇದೆ. ಏನು ಕಾರ್ಡ್ ಇದೆ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಕಾರ್ಡ್ಗಳಿದ್ದಾವೆ. ಇಲ್ಲಿ ನೋಡಿ, ಇಲ್ಲಿ ಯಪ್ಪ ಏನೇನೋ ಕಾರ್ಡ್ಗಳಿದೆ ಆಯಿತಾ. ಸೊ ನಾನೀಗ ಒಂದನ್ನು ಇನ್ಸರ್ಟ್ ಮಾಡ್ತೀನಿ. ಆ್ಯಕ್ಚುಲಿ ಚೆನ್ನಾಗಿದೆ ಅಲ್ಲ ಇದು. ನಾನು ಫಾಕ್ಸ್, ಇಲ್ಲಿ ನೋಡಿ, ಇಲ್ಲಿ ಫಾಕ್ಸ್ ಇದೆ, ನರಿ ಇದೆ. ಸೊ ಇನ್ಸರ್ಟ್ ಮಾಡಿದೆ ಅಂದರೆ
ಅದ್ರ ಥರ ಸೌಂಡು ಮಾಡುತ್ತೆ, ಅದೇನು ಅಂತ ಇಂಗ್ಲೀಷಲ್ಲಿ ಹೇಳುತ್ತೆ. ಕನ್ನಡದಲ್ಲಿ ಇದ್ಬಿಟ್ಟಿದ್ರೆ ಹೆಂಗಿರ್ತಿತ್ತು. ಹಾಂ, ಹ್ಯಾನ್ ಕೋಳಿ ಅಂದಿದ್ರೆ ಹೆಂಗಿರ್ತಿತ್ತು. ಹಾಂ, ಸೊ ಮಕ್ಕಳಿಗೆ ಹೇಳ್ಕೊಡೋಕೆ ಚೆನ್ನಾಗಿ ನೋಡಿ. ಇದರಲ್ಲಿ ಚಿತ್ರಣೂ ಇದೆ, ಮತ್ತು ಹಾಕಿದ ತಕ್ಷಣ ಸೌಂಡ್ ಕೂಡ ಮಾಡುತ್ತೆ. ನಾನು ಇದಕ್ಕೆ ಪೇ ಮಾಡಿರೋದು ಸ್ವಲ್ಪ ಜಾಸ್ತಿನೇ, ಕಡಿಮೆ ದುಡ್ಡೇನೂ ಅಲ್ಲ, 499 ರೂಪಾಯಿ. ಸೊ 500 ರೂಪಾಯಿಗೆ ನೋಡಿ ನಿಮ್ಮಿದು ಕಾರ್ಡ್ಸ್ಗಳಂತೂ ತುಂಬ ಇದೆ. ಇಷ್ಟೊಂದು ಕಾರ್ಡ್ಗಳಿದೆ, ಇಷ್ಟೊಂದು ಆಪ್ಷನ್ಸ್ಗಳಿದೆ. ಸೊ ನಾವು ಒಂದೊಂದಾಗಿ ಹಾಕ್ಕೊಂಡು ಹೋದರೆ ಇಲ್ಲಿ ಬಾರ್ಕೋಡ್ ಕೊಟ್ಟಿದ್ದಾರಲ್ವ, ಸೊ ಈ ಬಾರ್ಕೋಡ್ನ ಇದು ರೀಡ್ ಮಾಡಿ ಇದೇನು ಅಂತ ರೆಕಗ್ನೈಸ್ ಮಾಡಿ ಅದು ಹೇಳುತ್ತೆ. ಸಿಂಪಲ್. ಸೊ ಆ್ಯಕ್ಚುಲಿ ಚೆನ್ನಾಗಿದೆ. ಅದು ಯಾವ ರೀತಿ ಸೌಂಡ್ ಮಾಡುತ್ತೆ ಅದೆಲ್ಲದನ್ನು ಕೊಟ್ಟಿದ್ದಾರೆ. ಇದು ಗಿಫ್ಟ್ ಮಾಡೋಕ್ಕೆ ನಂಗೆ ಅನಿಸ್ತಂಗೆ ಚೆನ್ನಾಗಿದೆ. ಇದು ತೆಗೆದ ತಕ್ಷಣ ಪಟ್ ಅಂತ ಹೋಗ್ಬಿಡುತ್ತೆ. ಇಲ್ಲಿ ಸ್ನೇಕ್ ಇದೆ ನೋಡಿ. ಸೌಂಡ್ಸು ತುಂಬ ಆ್ಯಕ್ಚುಲಿ ಚೆನ್ನಾಗಿದೆ. ಮಂಕಿ ಇದು ಹೆಂಗೆ ಸೌಂಡ್ ಮಾಡುತ್ತೆ ನೋಡಂತ ಲಯನ್ ನೆಕ್ಸ್ಟ್. ಲಯನ್ ಹೆಂಗೆ ಮಾಡೋದು ನೋಡಂತಳ್ರಿ. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. 500 ರೂಪಾಯಿ ನೋಡಿ. ಬೇಕಾದಷ್ಟು ಕಾರ್ಡ್ಗಳಿದೆ. ಮೌಂಟೇನ್ ಅಂತೆ, ಬೀಚ್ ಅಂತೆ, ಡ್ರೆಸ್ ಅಂತೆ, ಸ್ಕಾರ್ಫು, ಈ ರೀತಿ ಎಲ್ಲ. ಅಂದರೆ ತುಂಬ ಸಣ್ಣ ಮಕ್ಕಳಿಗೆ ನಂಗೆ ಅನ್ನಿಸ್ದಂಗೆ ಅದನ್ನು ಹೇಳ್ಕೊಡೋದಕ್ಕೆ ಈಗ ಇಂಗ್ಲೀಷಲ್ಲಿ ಆವಿಗೆ ಏನಂತಾರೆ, ಬೆಕ್ಕಿಗೆ ಏನಂತಾರೆ, ಇದನ್ನೆಲ್ಲ ಹೇಳ್ಕೊಡೋಕೆ ನಂಗೆ ಅನ್ನಿಸ್ದಂಗೆ ಚೆನ್ನಾಗಿದೆ. ಅದೊಂಥರ ಆ್ಯಕ್ಟಿವಿಟಿ ರೀತಿಯಲ್ಲೂ ಕೂಡ ಇರುತ್ತೆ. 2 ಸೈಡು ಇದೆ ಗುರು, ಇದು 2 ಸೈಡು ಇದೆ ಇದು. ಸೊ ನಾನು ಒಂದು ಸೈಡ್ ಇನ್ನೊಂದು ಸೈಡ್ ತಿರುಗಿಸ್ಬಿಟ್ಟು ಹಾಕಿದ್ರೆ ಅದು ಚೇಂಜ್ ಆಗಿಬಿಡುತ್ತೆ ಅದು. ಸೊ ಇಂಟ್ರೆಸ್ಟಿಂಗ್. ಒಟ್ಟಿಗೆ ಡಬ್ಬಲ್ ನೋಡಿ, 2 ಸೈಡು ಇದೆ ಇದು, 2 ಸೈಡು ಇದೆ. ಸೊ ಬೇಜಾನ್ ಆಪ್ಷನ್ಗಳು ಸಿಗುತ್ತೆ. ಸೊ ಓಕೆ, ನಂಗೆ ಅನ್ನಿಸ್ದಂಗೆ ನೋಡಿ. ಮಕ್ಕಳಿದ್ರೆ ಮಕ್ಕಳಿಗೆ ಇಂಗ್ಲೀಷ್ನಲ್ಲಿ ಇದೆಲ್ಲ ಹೇಳ್ಕೊಡ್ಬೇಕು ಅಂದರೆ ತರಿಸ್ಬೋದು. ಇಲ್ಲ ನೀವೇ ಒಂದೊಂದಾಗಿ ನಿಮ್ಮ ಮೊಬೈಲಲ್ಲಿ ಫೋಟೋಸ್ ಡೌನ್ಲೋಡ್ ಮಾಡಿ ತೋರಿಸ್ಕೊಂಡು ಬೇಕಾದರೂ ನೀವು ಮಾಡಬಹುದು. ನಿಮ್ಮ ಪ್ರಿಯಾರಿಟಿ ಅಷ್ಟೇ, ಬೇರೆ ಏನೂ ಇಲ್ಲ. ಬರ್ತ್ಡೇಗೆ ಗಿಫ್ಟ್ ಕೊಡೋಕ್ಕೂ ಕೂಡ ಚೆನ್ನಾಗಿದೆ. ಸೊ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್. ಸೊ ಮುಂದಿನ ಗ್ಯಾಜೆಟಿಗೆ ಹೋಗೋಣ. ಸೊ ಈ ಗ್ಯಾಜೆಟ್ ಬಂದ್ಬಿಟ್ಟು ಒಂದು ರಿಮೋಟ್ ಕಂಟ್ರೋಲ್ಡ್ ಕಾರು. ಸೊ ನಾನು ಇದಕ್ಕೆ ಪೇ ಮಾಡಿರೋದು 87 ರೂಪಾಯಿ. ವಾಟ್, 87 ರೂಪಾಯಿಗೆ ಯಾವ ಒಂದು ರಿಮೋಟ್ ಕಂಟ್ರೋಲ್ ಕಾರ್ ಸಿಗುತ್ತೆ ಗುರು? ಹಾಂ, ನೋಡೋಣ. ಇದು ಆ್ಯಕ್ಚುಲಿ ವೈರ್ಡ್ ರಿಮೋಟು, ವೈರ್ಡ್ ಇದು. ನೋಡೋಣ, ರನ್ ಮಾಡೋಣ ಇದನ್ನ, ನೋಡೋಣ ಹೋಗುತ್ತಾ. ಓ, ಇಲ್ಲ ಆಗ್ತಿಲ್ಲ, ನೆಲದಲ್ಲಿ ಆರಿಸೋಣ. ಸೊ ಹಿಂಗೆ ಹೋಗ್ಬೇಕು ಆರಿಸ್ಕೊಂಡು. ಇದು ರಿವರ್ಸು. ಸಣ್ಣವ್ರು ಬೇಕಾದ್ರೆ ಜಾತ್ರೆಯಲ್ಲಿ ಸಿಗೋದು ಇದು. ಹಾಂ, ಹಿಂಗಡೆ ಹಿಂಗೆ ಹಾರ್ಕೊಂಡು ಹೋಗ್ಬೇಕು. ಕಡೆ ತಿರ್ಕೋ ಈ ಕಡೆಗೆ. ನಮ್ಮಲ್ಲಿ ಒಂದಿನ ಕೊಡಿಸ್ಲಿಲ್ಲ ಇದನ್ನ ಜಾತ್ರೆಯಲ್ಲಿ. ನಡಿ ಮುಚ್ಕೊಂಡು ಅನ್ನೋರು ಜಾತ್ರೆ ಕರ್ಕೊಂಡು ಹೋಗಿ. ಚೆನ್ನಾಗಿ 87 ರೂಪಾಯಿಗೆ ನಾಟ್ ಬ್ಯಾಡ್. ಏನು ಸೌಂಡ್ ಮಾಡ್ತದು? ಚೆನ್ನಾಗಿದೆ ಇವರು. 87 ರೂಪಾಯಿ ಇದು. 87 ರೂಪಾಯಿ ಕಣ್ಣು ಮುಚ್ಕೊಂಡು ಕೊಡ್ಬೋದು. ಹಾಂ, ಈ ನೈಸ್ ಟೇಬಲ್ ಮೇಲೆ ಇದು ಹೋಗ್ತಿಲ್ಲ, ನೆಲದ ಮೇಲೆ ಹೋಗುತ್ತೆ. ಕ್ರೇಜಿ. ನಮ್ಮ ಟೈಮಲ್ಲೂ ಆ್ಯಕ್ಚುಲಿ ತುಂಬ ಪಾಪ್ಯುಲರ್ ಇತ್ತು. ನಂಗೆ ಗೊತ್ತಿಲ್ಲ, ಈಗಲೂ ಮಕ್ಕಳು ಇದನ್ನು ಪರ್ಚೇಸ್ ಮಾಡ್ತಾರೆ ಹೆಂಗೆ ಅಂತ. 87 ರೂಪಾಯಿಗೆ ಬೆಂಕಿ. ನಂಗೆ ಅನ್ನಿಸ್ತಾಗ ನನ್ನ ಜಾತ್ರೆಗಳೆಲ್ಲ 150-200 ರೂಪಾಯಿಗೆ ಸೇಲ್ ಮಾಡ್ತಾರೆ ಅಂತ. ನಾವು ಹೆಂಗೆ ಅಂದರೆ ಸಣ್ಣವ್ರು ಇರ್ಬೇಕ್ರಿ. ಒಂದು ಮೋಟ್ರಿದೆ ಆಯಿತಾ, ಎಷ್ಟು ಮೋಟ್ರಿದೆ ಇದು? ಒಂದು ಮೋಟ್ರಿದೆ. ನಮ್ಮ ಹುಡುಗರೆಲ್ಲ ತಗೊಂಡಿರೋರು ಇದು ಆಡಾದ್ಮೇಲೆ ಇಷ್ಟು ದೊಡ್ಡ ಕಾರ್ ಇರ್ತಿರಲಿಲ್ಲ ನಮ್ಮ ಟೈಮಲ್ಲಿ. ಇನ್ನು ಸಣ್ಣ ಕಾರ್ ಬರೋದು, ಇಷ್ಟೇ ಸಣ್ಣದು, ಹಿಂಗೆ ಇರೋದು ಕೇಬಲ್ಲು. ಮೋಟ್ರ್ ಅದು ಇದು ಆಡಾದ್ಮೇಲೆ
ಇದ್ರೊಳಗಡೆ ಮೋಟ್ರ್ ಬಿಚ್ಕೊಂಬಿಟ್ಟು ಸೆಲ್ಲಿ ಕುಡ್ಕೊಂಬಿಟ್ಟು ಮುಂದ್ಗಡೆ ಪೇಪರ್ ಮಡಿಸ್ಬಿಟ್ಟು ಮುಂದಕ್ಕೆ ಹಾಕ್ಬಿಟ್ಟು ತಿರುಗಿಸೋದು ಫ್ಯಾನು ಅಂತ ಆ ಥರ ಎಲ್ಲ ಮಾಡ್ತಾಯಿದ್ವು. ಕ್ರೇಜಿ, ಚೆನ್ನಾಗಿದೆ ಮೆಮೊರೀಸು. ನೀವು ಈ ಥರದ್ದು ಏನಾದರೂ ಪರ್ಚೇಸ್ ಮಾಡಿದ್ರೆ ಮುಂಚೆ ಕಾಮೆಂಟ್ ಮಾಡಿ ನೋಡೋಣ. ಬೆಂಕಿದೆ. ಸೊ ಮುಂದಿನ ಪ್ರಾಡಕ್ಟ್ ಮತ್ತೊಮ್ಮೆ ಒಂದು ಗನ್ನು. ಸೊ ಗನ್ಸ್ಗಳನ್ನೆಲ್ಲ ಮುಗಿಸ್ಬಿಡೋಣ ಫಸ್ಟು. ಸೊ ಇದು ಕೂಡ ಮೆಷಿನ್ ಗನ್ನು ಆಯಿತಾ. ಒಂದ್ಸಲ ಲೋಡ್ ಮಾಡಿದ್ರೆ ಸಾಕು ಅಂತ ಕಾಣುತ್ತೆ. ನನಗಿದು ನೋಡಿ ಇಮೇಜಸ್ ಎಲ್ಲ ಇಷ್ಟ ಆಯಿತು, ಅದನ್ನು ನೋಡಿ ನಾನು ಆರ್ಡ್ರ್ ಮಾಡಿರೋದು. ಇದರ ಬೆಲೆ ಬಂದ್ಬಿಟ್ಟು ಇಷ್ಟೊಂದು ಕೊಟ್ಟನ ಇದಕ್ಕೆ 800 ರೂಪಾಯಿ, 808 ರೂಪಾಯಿ. ಹಾಂ ಯಪ್ಪ ದೇವರೇ. ಸರ್ಪ್ರೈಸಿಂಗ್ಲಿ ಬುಲೆಟ್ ಸೇಮ್ ಇದೆ, ಆಲ್ಮೋಸ್ಟ್ ಸೇಮ್ ಇದೆ ಬುಲೆಟು, ಬಟ್ ಸೈಜ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದು ಸ್ವಲ್ಪ ತಿನ್ನಿದೆ, ಸ್ವಲ್ಪ ದೊಡ್ಡದಿದೆ. ಸ್ಟಿಲ್ ನೋಡೋಣ ಹೆಂಗಿದೆ ಅಂತ. ಸರಿಗಿದೆ. ಇದು ಚಾರ್ಜ್ ಮಾಡ್ಬೋದು. ನೋಡೋಣ ಹೆಂಗೆ ಚಾರ್ಜ್ ಮಾಡೋದು ಗುರು ಇದು. ಓ ಮೈ ಗಾಡ್. ಹಂಗೆ ಅಜ್ಜಿ ಹಿಂಗೆ ಇಟ್ಕೊಂಬಿಟ್ಟು ಎಲ್ಲಿಗೂ ಡಿಗ್ ಇದ್ರಲ್ಲಿ ಬರುತ್ತಲ್ಲ ರಜನಿಕಾಂತಿಂದೊಂದು ಮೂವಿ. ಹಾಂ KGF ಅಲ್ಲ, ದೊಡ್ಡಮ್ಮನ ಇದು. ಇದಕ್ಕೇನಂತ ಹೆಸರಿಡೋಣ? ದೊಡ್ಡಪ್ಪನೂ ಆಗಿದೆ, ದೊಡ್ಡಮ್ಮನೂ ಆಗಿದೆ. ಬೇರೆ ಏನಾದ್ರು ಹೆಸರು ಇಡಬೇಕು. ಓಕೆ, ಚೈನಾ ಮೇಡ್ ಇನ್ ಚೈನಾನೇ ಇರುತ್ತೆ ಯೂಶ್ವಲಿ. ಇಂಡಿಯಾದಲ್ಲಿ ನೋಯ್ಡಾ ಅಂತ ಇದೆ, ಮ್ಯಾನುಫ್ಯಾಕ್ಚರ್ಡ್ ಬೈ ಮೇಡ್ ಇನ್ ಇಂಡಿಯಾನ ಅಂತ. 3+ ಏಜು. ಏನೋ ಹಾಕಿಲ್ಲಪ್ಪ, ಮೇಡ್ ಇನ್ ಇಂಡಿಯಾ, ಮೇಡ್ ಇನ್ ಚೈನಾ ಅಂತ. ನೋಡೋಣ ಹೆಂಗೆ ಒಂದೊಂದಾಗಿ ಲೋಡ್ ಮಾಡ್ದಾಗ ಕೂತ್ಕೋಬೇಕು ಹಿಂಗೆ ನಾನು. ಏನೋ ಮೆಜರ್ಮೆಂಟ್ ಇದೆ ಮೋಸ್ಟ್ಲಿ. ಸೊ ತಂದ್ಕೊಟ್ಟಿದ್ದು ಎಲ್ಲದನ್ನು ಲೋಡ್ ಮಾಡ್ತೀನಿ ಈಗ. ಎಲ್ರಿಗೂ ಈಗ ಹೊಡ್ಕೊಂಬರ್ತೀನಿ ಒಂದು ಕಡೆಯಿಂದ. ಇಷ್ಟನಾ ಇದ್ದಿದ್ದು? ಇನ್ನೂ ಕೊಡಬೇಕಾಗಿತ್ತಲ್ಲ ಇವ್ರು ಬುಲೆಟ್ನ. ನೋಡಿ ಈಗ ಆಟ ಶುರು. ಹಾಂ ಮಕ್ಳಿಗೆ ಆಡೋಕ್ಕೆ ಚೆನ್ನಾಗಿದೆ, ಬಟ್ ಇದು ಹೆವಿ ಡೇಂಜರಸ್ ಅನ್ಸುತ್ತೆ ನಂಗೆ ಅನ್ನಿಸ್ತಂಗೆ. ನಾಡೆಲ್ಲಿ ಇಟ್ಟಿದ್ದೀನಿ, ಏನು ಮಾಡ್ತೀನಿ. ಬುಲೆಟೇ ಖಾಲಿ ಆಯಿತು. ನಾಟ್ ಸೋ ಇಂಪ್ರೆಸಿವ್ ಆಯಿತಾ. 800 ರೂಪಾಯಿ ಕೊಡೋಷ್ಟೇನಿಲ್ಲ ಅಂತ ಅನಿಸ್ತು ನನಗೆ. ಇದರೊಳಗೆ ಏನೋ ಒಂದು ಮೋಟ್ರ್ ಕೊಟ್ಟಿದ್ದಾನೆ, ಮೋಟ್ರಿಂದ ಮೂಮೆಂಟ್ ಆಗ್ತಿದೆ, ಮೂಮೆಂಟು ಸರಿಯಾಗಿ ಆಗ್ತಿಲ್ಲ. 800 ರೂಪಾಯಿ ಬೇಡ ಅಂತೀನಿ ಆಯಿತಾ. ಸ್ವಲ್ಪ ಡೇಂಜರಸ್ ಅಂತಲೇ ಅನ್ನಿಸ್ತದೆ ನನಗೆ. ಸೊ ನೋಡಿ, ನಿಮ್ಮ ಹತ್ರ ದುಡ್ಡು ಚೆನ್ನಾಗಿದ್ದರೆ ಪರ್ಚೇಸ್ ಮಾಡೋ ಕೂಲಾಗಿದೆ, ಹೌದು ಒಪ್ಕೋತೀನಿ. ಬಟ್ ಓಕೆ, ತಗೊಳ್ಳಿ ಅಂತ ಅಂತೂ ಅನ್ನಲ್ಲ. ಜಾಸ್ತಿ ಆಯಿತು ರೇಟು. ಇಷ್ಟೊಂದು ಯಾರು ಕೊಡ್ತಾರೆ ಇದಕ್ಕೆ? ನಾನು ಕೊಟ್ಟಿದ್ದೀನಿ. ಓಕೆ, ಸೊ ಮುಂದಿನ ಪ್ರಾಡಕ್ಟ್ ಬಂದುಬಿಟ್ಟು, ಸೊ ಫಸ್ಟ್ ಇದನ್ನೇ ಮಾಡೋಣ. ಇದು ಕೊನೆಗೆ ಇಟ್ಕೋತೀನಿ ಇದನ್ನು, ಇದು ಬೆಂಕಿ ಇದೆ ಅದಕ್ಕೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಒಂದು ಕಾರು. ಇದು ಕೂಡ ಒಂದು ರಿಮೋಟ್ ಕಂಟ್ರೋಲ್ಡ್ ಕಾರು. ಇದು ಆ್ಯಕ್ಚುಲಿ ವೈರ್ಲೆಸ್ ಆಯಿತಾ. ಸೊ ನೋಡೋಣ ಹೆಂಗಿದೆ ಅಂತ. ಸೊ ಇದಕ್ಕೆ ನಾನು ಪೇ ಮಾಡಿರೋದು 173 ರೂಪಾಯಿ. ಇದ್ರ ಮೇಲೆ ಒಂದು ಆ್ಯಂಟೆನಾ ಇದೆ. ನಾನು ಮೋಸ್ಟ್ಲಿ ಇದಕ್ಕೆ ಬ್ಯಾಟ್ರಿಯನ್ನು ಹಾಕಬೇಕು ಎಂದು ಕಾಣುತ್ತದೆ. ಐ ಹೋಪ್ ಇದು ಕೂಡ ರೀಚಾರ್ಜಬಲ್ ಬ್ಯಾಟ್ರಿ ಆಗಿದ್ದರೆ ಚೆನ್ನಾಗಿ. ಆಲ್ರೆಡಿ ಏನಾಗಿದೆ ಇದು? 4 ಬ್ಯಾಟ್ರಿನಾ ಅಂತ ಇದಕ್ಕೆ ಬೇರೆ ಒಂದು ರಿಮೋಟ್ ಹಾಕ್ಬೇಕಂದ್ರೆ ಇದಕ್ಕೂ ಬ್ಯಾಟ್ರಿ ಹಾಕಕ್ಕಿದೆ ಜಾಗ. ಇದೇನು ಅಲ್ಲಿ ಹಿಡ್ಕೊಂಡು ಹಿಂಗೆ ಅನ್ನೋದಾ? ಬಡ್ಡಿ ಮಕ್ಕಳು ಬ್ಯಾಟ್ರಿನೇ ಕೊಟ್ಟಿಲ್ವಲ್ಲ ಎರಡಕ್ಕೂ. ಸ್ಕ್ರೂ ಬೇಕು, ಸ್ಕ್ರೂ ಡ್ರೈವರ್ ಬಿಚ್ಚೋಕ್ಕೆ. 1 2 3 ಬ್ಯಾಟ್ರಿ ಇದಕ್ಕೆ. ಇದಕ್ಕೆ 2 ಬ್ಯಾಟ್ರಿ, ಟೋಟಲ್ 5 ಬ್ಯಾಟ್ರಿ ಬೇಕು. ಇದ್ರೇನು ಇಲ್ವೇ ಇಲ್ಲ. ವಾಟ್?
kidding me? ಇದರಲ್ಲಿ ಏನು ಇಲ್ಲವೇ ಇಲ್ಲ, ಸರ್ಕ್ಯೂಟೇ ಇಲ್ಲ ಇಲ್ಲಿ. ಇದರಲ್ಲಿ ಹೆಂಗೆ ವರ್ಕ್ ಆಗುತ್ತಾ? ಮೂರನೇ ಹಾಕಿ ನೋಡೋಣ ತಡೀರಿ. ಆನ್ ಆಯ್ತಲ್ಲ. ಎಸ್, ಬ್ಯಾಟ್ರಿ ವೀಕ್ ಆಗಿತ್ತು ಅಂತ ಮೋಸ್ಟ್ಲಿ. ಈಗೇನು ಅಂತ ಪ್ರೆಸ್ ಮಾಡಿ ಹೋಗ್ಬಿಡುತ್ತಾ? ಏನೂ ಆಗ್ತಿಲ್ಲ. ಇಲ್ಲಿ ಬ್ಯಾಟ್ರಿ ಹಾಕೋಕ್ಕೆ ಆಪ್ಷನ್ನೇ ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಮೆಟಲ್ಲೇ ಇಲ್ಲ. ಅದು ಹೆಂಗೆ ಬ್ಯಾಟ್ರಿ ರನ್ ಆಗುತ್ತೆ? ಹಾಂ, ಪಕ್ಕಾ ಸ್ಕ್ಯಾಮ್ ಆಗಿದೆ. ಇದ್ರ ಒಳಗಡೆ ಏನೋ ಸರ್ಕ್ಯೂಟ್ ಇದೆಯಾ ಅನ್ನೋದೇ ಡೌಟ್ ಇದೆ ನನಗೆ. ಅನ್ಕೊಂಡೆ ಓಡಾಡ್ಬೇಕಾ ನಾನು? ರೇಸ್ ಫ್ಯಾಕ್ಟ್ ಸ್ಟ್ರೀಟಿಂಗ್ ರಿಮೋಟ್ ಕಂಟ್ರೋಲ್ ಮಾಡರ್ನ್ ಆ್ಯಕ್ಟಿವ್ ಕಾರ್ ಫಾರ್ ಕಿಡ್ಸ್. ₹197 ಕಿತ್ತೋಗಿದ್ರು ನನ್ನ ಮಕ್ಕಳು ಸರಿಯಾಗಿ. ಇಲ್ಲಿ ಮೆಟಲ್ ಇರುತ್ತೆ. ಇಲ್ಲಿ ಬ್ಯಾಟ್ರಿ ಹಾಕೋಕ್ಕೆ ಏನು ಮೆಟಲ್ಲೇ ಕೊಟ್ಟಿಲ್ಲ ಅವನು. ಬೇರೆ ಏನಾದ್ರು ಇದೆ ಇದ್ರೊಳಗಡೆ? ನೋಡಿ, ಇಲ್ಲಿ 2 ಬ್ಯಾಟ್ರಿ ಹಾಕೋಕ್ಕೆ ಹೇಳಿದ್ದಾನೆ, ಬಟ್ ಇದ್ರೊಳಗಡೆ ಇದೇ ಇಲ್ಲ. ಅದು ಮೆಟಲ್ ಪೀಸ್ಗಳೇ ಇಲ್ಲ ಇದರಲ್ಲಿ. ಇದು ನೆಗೆಟಿವ್. ಬಟ್ ಈ ಮಕ್ಕಳು ವೈರಿಂಗೇ ಮಾಡಿಲ್ಲ ಇಲ್ಲಿ. ನೋಡಿ, ವೈರಿಂಗೇ ಆಗಿಲ್ಲ ಇಲ್ಲಿ ಪಾಸಿಟಿವ್ ನೆಗೆಟಿವ್ಗೆ. ಹಾಂ, ನೋಡಿ, ವೈರಿಂಗ್ ಮಾಡಿ ಇಲ್ಲಿ ಕೊಡಬೇಕಿತ್ತು, ಅವನು ಕೊಟ್ಟಿಲ್ಲ. ನನ್ನ ಮಕ್ಕಳು ಸ್ಕ್ಯಾಮ್ ಆಗೋಯ್ತು. ಎಷ್ಟು ರೂಪಾಯಿ? ₹197. ಓಕೆ, ಬಿಟ್ಟಾಕಿ. ಸೊ ಈಗ ಮುಂದಿನ ಮತ್ತು ಕೊನೆಯ ಪ್ರಾಡಕ್ಟಿಗೆ ಬರೋಣ. ಕಿತ್ತೋಗಿರೋ ಬಾಕ್ಸಲ್ಲಿ ಬಂದಿದೆ. ಸೈಡ್ಗೆ ಹಾಕ್ಬಿಡೋಣ. ಸೊ ಈ ಒಂದು ಬಾಕ್ಸನ್ನು ಓಪನ್ ಮಾಡಿದರೆ ಸರಿಗಿದೆ. RC ಕಾರ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗ್ತಾಯಿದೆ. ಇದನ್ನು ಚಾರ್ಜ್ ಮಾಡಿದ್ರೆ ಸಾಕು ನಂಗೆ ಅನ್ನಿಸ್ದಂಗೆ. ಬ್ಯಾಟ್ರಿ ಏನು ಹಾಕೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ನಂಗೆ ಅನ್ನಿಸ್ದಂಗೆ. ನೋಡೋಣ. ಇದ್ರ ಒಳಗಡೆ ಇದ್ರೊಳಗೆ ಬ್ಯಾಟ್ರಿ ಹಾಕಬೇಕು. ಬಟ್ ಇಲ್ಲೊಂದೇನೋ ಚಾರ್ಜ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಹಂಗೆ ಅಂತ. ಇದಕ್ಕೆ ಎಷ್ಟು ಕೊಟ್ಟೆ ಗುರು ನಾನು? ₹703 ಕೊಟ್ಟಿದ್ದೀನಿ. ರನ್ನೇ ಆಯ್ತಲ್ವಲ್ಲ? ಮುಂದಡೆ ಚಕ್ರಗಳು ತಿರುಗ್ತಾ ಇದೆ ನೋಡಿ ಇಲ್ಲಿ. ಇಲ್ಲಿಂದ ಸಿಗ್ನಲ್ ಹೋಗ್ತಾ ಇದೆ. ಇಲ್ಲಿ ಒಂದು LED ಇದೆ, ಗೊತ್ತಾಗ್ತಾ ಇದೆ. ಬಟ್ ಇದರಲ್ಲಿ ರನ್ ಆಗ್ತಾಯಿಲ್ಲ. ಚಾರ್ಜ್ ಇಲ್ವಾ ಅದಕ್ಕೆ? ಏನೋ ಚಾರ್ಜ್ ಇದೆ ನಂಗೆ ಅನ್ನಿಸ್ತಂಗೆ. ಇದೇ ಆಗಬಾರ್ದು. ಇಲ್ಲಾಂದರೆ ಇದರಿಂದ ಈ ಮೋಟರಿಂದ ಪವರ್ ಹೋಗ್ತಿಲ್ಲ. ಇಲ್ಲಿ 2 ಮೋಟ್ರ್ ಇದೆ. ಒಂದು ಮುಂದೆ ಟರ್ನ್ ಮಾಡೋದಕ್ಕೆ ಇಲ್ಲಿ ಮೋಟ್ರಿದೆ. ಹಿಂದ್ಗಡೆ ಇದು ರನ್ ಮಾಡೋಕ್ಕೆ ಒಂದು ಮೋಟ್ರಿದೆ. ಸೊ ಇದನ್ನು ಜುಗಾಡ್ ಮಾಡೋಣ. ಏನಾದರೂ ಚಾನ್ಸಸ್ ಇದೆಯಾ? ಏನು ಗುರು ಇದು? ವೈರೇ ಕಿತ್ತೋಗಿದೆಯಲ್ಲೋ ಇಲ್ಲಿ. ಬಡ್ಡಿ ಮಕ್ಕಳು ನೋಡಿ, ಇದೊಂದು ವೈರೇ ಕಿತ್ತಾಕವ್ರೆ ಇಲ್ಲಿ. ಸೊ ಇಲ್ಲೊಂದು ವೈರ್ ನೋಡಿ ಇಲ್ಲಿ ಕಿತ್ತೋಗ್ಬಿಟ್ಟಿದೆ. ಇಲ್ಲಿ ನಿಮಗೆ ಕಾಣ್ತಿದೆಯಲ್ಲೋ ಗೊತ್ತಿಲ್ಲ, ಒಂದು ವೈರ್ ಕಿತ್ತೋಗಿದೆ. ಸೊ ಪ್ರೆಸ್ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ. ಇದು ಮಾಡಿದ್ರೆ ನೋಡಿ, ವೆಲ್ಡ್ ಮಾಡಿದ್ರೆ ಸರಿ ಹೋಗುತ್ತೆ. ನೋಡೋಣ, ಟ್ರೈ ಮಾಡೋಣ. ಓಕೆ, ಏನೋ ಒಂದು ಜುಗಾಡು ಮಾಡಿ ನಾವೀಗ ಕೆಲಸ ಮಾಡೋ ಥರ ಮಾಡಿದ್ದೀವಿ. ಒಂದು ವೈರ್ ಬಿಟ್ಟೋಗಿತ್ತು. ಸೊ ಬನ್ನಿ ರನ್ ಮಾಡೋಣ ಈಗ, ಹಿಂಗೆ ಕೆಲಸವನ್ನು ಮಾಡುತ್ತೆ ಅಂತ. ಹಿಂದಕ್ಕೂ ಬರಬೇಕಲ್ವ? ಇದು ಬರುತ್ತೆ ಹಿಂದಕ್ಕೆ. ರಿವರ್ಸು ಬರಬೇಕು ಆ್ಯಕ್ಚುಲಿ. ನೋಡಿ, ಹಿಂದಕ್ಕೂ ಬರಬೇಕು, ಮುಂದಕ್ಕೂ ಬರಬೇಕು. ಹೋಯ್ತು. ಕೇಬಲ್ ಅದು ಫುಲ್ ಇದಾಗ್ತದೆ ಮೋಸ್ಟ್ಲಿ. ಅದು ಕೇಬಲ್ಲು ಬಿಟ್ಟು ಹೋಗ್ತಾ ಇದೆ. ವೆಲ್ಡ್ ಮಾಡ್ರೆ ಮೋಸ್ಟ್ಲಿ ಸರಿ ಹೋಗುತ್ತೆ.
ನೋಡಿ ಮಧ್ಯೆ ಹೋಗ್ತಾಯಿದೆ, ನಿಂತು ಹೋಗ್ತಾಯಿದೆ. ಬ್ಯಾಟ್ರಿ ಇದೆ ಏನಾದರೂ ಇಶ್ಯೂ? ಹಾಂ, ರೇಂಜ್ ಆಗಕ್ಕೆ ಸಾಧ್ಯ ಇಲ್ಲ ಹಂಗಂತೀಯಾ? ಇರಬೇಕಲ್ಲ, ಕರೆಕ್ಟು. ಇವನಿಗೆ ಕ್ಯಾಂಟನ್ನು ಕೊಟ್ಟಿಲ್ಲ ಅವನು, ಕರೆಕ್ಟು. ಹೌದು, ರೇಂಜು ಇವನು ಇದು ಕ್ಯಾಂಟನ ಕೊಟ್ಟಿದ್ರೆ ಇರ್ತಿತ್ತು ರೇಂಜು, ಆ್ಯಂಟನ್ನು ಕೊಟ್ಟಿಲ್ಲ ಅವನು. ನೋಡಿ ಕರೆಕ್ಟು. ನೋಡಿ ದೂರಕ್ಕೆ ಹೋದರೆ ಬರೋಲ್ಲ, ಇದು ಕಿತ್ಕೊಂತಿಲ್ಲ ಬ್ಯಾಟ್ರಿ ಕೆಳಗಡೆ. ಸ್ಕ್ರೂ ಆಗಬೇಕಿತ್ತ ಅಂತ. ಇವನಿದಕ್ಕೆ ಆ್ಯಂಟನ ಕೊಡಬೇಕಾಗಿದ್ದು, ಕೊಟ್ಟಿಲ್ಲ ಇವನು. ಇದಕ್ಕೂ ಒಂದು ಆ್ಯಂಟನ ಬರುತ್ತೆ ಸರ್ಕ್ಯೂಟಲ್ಲಿ, ಇದೇ ಥರ ಮೇಲಕ್ಕೆ. ಇಲ್ಲಿ ಕಾರಲ್ಲಿದೆ ಅಲ್ವಾ, ಈ ಥರ ಒಂದು ಆ್ಯಂಟನ ಬರಬೇಕಿತ್ತು. ಸರ್ಕ್ಯೂಟಲ್ಲಿದೆ, ಬಟ್ ಅವ್ನು ಕೊಟ್ಟಿಲ್ಲ ಅವನು, ಅದಕ್ಕೇ ವರ್ಕ್ ಆಗ್ತಿಲ್ಲ. ಚೆನ್ನಾಗಿದೆ, ಬಟ್ ನಾನು ನಿಮಗೆ ಈ ವೆಬ್ಸೈಟಿಂದ ಪರ್ಚೇಸ್ ಮಾಡಿ ಅಂತ ಸಜೆಸ್ಟ್ ಮಾಡೋದೇ ಇಲ್ಲ. ನೋಡಿ ಹಿಂಗಾಗಿದೆ. ನಾವೇನೋ ಒಂದು ಸ್ವಲ್ಪ ಅದು ಇದು ಗೊತ್ತಿರೋದ್ರಿಂದ ಏನೋ ಜುಗಾಡು ಮಾಡಿ ಸರಿ ಮಾಡಿಕೊಂಡ್ವು. ನಿಮಗೂ ಇದೇ ಥರ ಆಯಿತು ಅಂದರೆ ಕಷ್ಟ ಆಗುತ್ತೆ. ಸೊ ದಯವಿಟ್ಟು ಈ ಥರ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಗಳನ್ನು ಈ ಡಿಯೋಡ್ ಆ್ಯಪಿಂದ ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ. ಯಾರಿಗೆ ಗೊತ್ತು ಅಲ್ವಾ? ನೋಡೋಣ. ನೋಡಿ ಇಲ್ಲ, ಇಲ್ಲಿ ನಾನು ಇಲ್ಲಿಂದ ಹೋದರೆ ಇಲ್ಲಿ ನೋಡಿ, ಇಲ್ಲಿ ಕನೆಕ್ಟೇ ಆಗ್ತಿಲ್ಲ ಇಷ್ಟು ದೂರದಿಂದ. ಈಗ ನೋಡಿ ಹತ್ರಕ್ಕೆ ಹೋಗ್ತೀನಿ ನಾನೀಗ. ನೋಡಿ ಚೆನ್ನಾಗಿದೆ, ಆಟ ಆಡೋಕೊಳ್ಳೆ. ಇದಕ್ಕೊಂದು ಗೋಪ್ರೋ ಕೊಟ್ಬಿಟ್ಟು ಒಂದು ಸಲ ನಾನು ಇದು ಮಾಡಿದ್ದೆ, ವಿಡಿಯೋ ಮಾಡಿದ್ದೆ. ಇನ್ನೊಂದಿತ್ತು ಇದೇ ಥರದ್ದು ನನ್ನ ಹತ್ರ. ಗೋಪ್ರೋ ಕೊಟ್ಬಿಟ್ಟು ಅದಕ್ಕೆ ವಿಡಿಯೋ ಮಾಡಿದ್ದೆ, ಸಕಲ ಬಂದಿತ್ತು. ಇದಕ್ಕೂ ಓಡಾಡ್ಬೇಕು ನಾನು, ಆ್ಯಂಟನಿ ಹೇಳ್ದಿರೋದ್ರಿಂದ. ನಾನು ಓಡಾಡೋದಾಗಿದೆ ಇದರಿಂದ. ಚೆನ್ನಾಗಿದೆ ಗುರು, ಸ್ವಲ್ಪ ಚೆನ್ನಾಗಿ ಇನ್ನೂ ಇದಾಗಿದ್ದರೆ ಬ್ಯಾಟ್ರಿ ರಿಮೋಟಲ್ಲಿ ಇದ್ದರೆ ದೂರಕ್ಕೆಲ್ಲ ತಗೊಂಡು ಹೋಗೋದಾಗಿತ್ತು ಫುಲ್ಲು. ಏನು ಮಾಡೋಕ್ಕಾಗಲ್ಲ. ಸೊ ಇದಿಷ್ಟು ಇವತ್ತಿನ ಗ್ಯಾಜೆಟ್ಗಳು. ನನಗೆ ಅಷ್ಟೊಂದು ಯಾವುವು ಇಷ್ಟ ಆಗಲಿಲ್ಲ. ಇದು ಚೆನ್ನಾಗಿದೆ, ಬಟ್ ಇನ್ನೊಂದು ಸ್ವಲ್ಪ ಇದಾಗಿರ್ಬೋದಾಗಿತ್ತು. ಇದು ಓಕೆ ಅಂತೀನಿ. ಇದು ಆ್ಯಕ್ಚುಲಿ ಚೆನ್ನಾಗಿದೆ, ಕಡಿಮೆ ದುಡ್ಡು. ಇದು ಸಖತ್ತಾಗಿದೆ, ಬರೀ 80-90 ರೂಪಾಯಿ ಆದ್ರೂ ಚೆನ್ನಾಗಿ ಕೆಲಸವನ್ನು ಮಾಡ್ತಾಯಿದೆ. ಡೀಸೆಂಟ್ ಅಂತೀನಿ. ಬಟ್ ಸ್ಟಿಲ್ ಸ್ವಲ್ಪ ಜಾಸ್ತಿ ದುಡ್ಡಿಂದ ನೀವು ಈ ಡಿಯೋಡ್ ಆ್ಯಪಿಂದ ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.